ಜಿಪುಣರು, ಸೋಮಾರಿಗಳು ಯಾವಾಗಲೂ ಕೊರತೆಯಲ್ಲಿರುತ್ತಾರೆ. ಹಾಗಾದರೆ ಜ್ಞಾನಿಯ ಜೀವಿತ ಹೇಗಿದೆ? ಬನ್ನಿರಿ ನೋಡೋಣ. ಆತ್ಮೀಯ ಸ್ನೇಹಿತರೆ, ನೀವೆಲ್ಲರೂ ದೇವರ ವಾಕ್ಯದ ಅಧ್ಯಯನದಲ್ಲಿ ಸಂತೋಷ ಪಡುತ್ತಿದ್ದೀರಿ ಎಂದು ನಾವು ನಂಬುತ್ತೇವೆ. ದೇವರ ವಾಕ್ಯಗಳು ನಮ್ಮ ಜೀವಿತವನ್ನು ಉಜ್ಜೀವನಗೊಳಿಸುತ್ತದೆ. ಇಂದಿನ ಅಧ್ಯಯನದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕದ 2ನೇ ದೊಡ್ಡ ಭಾಗದ ಅಧ್ಯಯನವನ್ನು ಪ್ರಾರಂಭಿಸಲಿದ್ದೇವೆ. ಜ್ಞಾನಿ ಯಾರು, ಮೂರ್ಖ ಯಾರು ಎಂಬುದನ್ನು ತಿಳಿದುಕೊಂಡು ಆತ್ಮದಲ್ಲಿ ಬಲಗೊಳ್ಳೋಣ. ಬನ್ನಿರಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕಣ್ಣು ನೋಡಿ ನೋಡಿ ತೃಪ್ತಿಗೊಳ್ಳದು, ಕಿವಿಯು ಕೇಳಿ ಕೇಳಿ ದಣಿಯದು. ಪ್ರಸಂಗಿ 1ನೇ ಅಧ್ಯಾಯ 8ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಜ್ಞಾನೋಕ್ತಿಗಳು 10ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯಾಂಶಗಳನ್ನು ನೋಡುವಾಗ ಸೊಲೊಮೋನನ ಜ್ಞಾನೋಕ್ತಿಗಳು ಅವನೇ ಬರೆದು ಕ್ರಮಪಡಿಸಿದವುಗಳು. ಪ್ರಿಯರೇ, ಜ್ಞಾನೋಕ್ತಿ ಪುಸ್ತಕದ 2ನೇ ದೊಡ್ಡ ಭಾಗ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಯುವಕ ವಿದ್ಯಾರ್ಥಿಗೆ ಜೀವಿತಕ್ಕೆ ಸಹಾಯಕವಾದ ಕೆಲವು ಮಾರ್ಗದರ್ಶನಗಳು ಇಲ್ಲಿ ಕೊಡಲ್ಪಟ್ಟಿವೆ. ಕ್ರಿಸ್ತನ ಪಾಠಶಾಲೆಯಲ್ಲಿ ನಾನು ನೀನು ಈ ಪಾಠಗಳನ್ನು ಕಲಿಯಬೇಕಾದದ್ದೇ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಸೊಲೊಮೋನನ ಜ್ಞಾನೋಕ್ತಿಗಳು, ಮಗನು ಜ್ಞಾನಿಯಾದರೆ ತಂದೆಗೆ ಸುಖ, ಅಜ್ಞಾನಿಯಾದರೆ ತಾಯಿಗೆ ದುಃಖ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜ್ಞಾನಿಯಾದ ಮಗನು ತಂದೆಗೆ ಸಂತೋಷ ತರುತ್ತಾನೆ. ಕಲಿಯಲು ಹೋದ ಮಗನು ಒಳ್ಳೆ ಶ್ರೇಣಿಯನ್ನು ಪಡೆದರೆ, ಇಲ್ಲವೇ ಆಟಗಳಲ್ಲಿ ಉತ್ತಮ ಸಾಧನೆ ಮಾಡಿದರೆ ಅಥವಾ ಬೇರೇನನ್ನಾದರೂ ಸಾಧಿಸಿದರೆ, ತಂದೆಯಾದವನು ತನ್ನ ಮಗನ ಕುರಿತಾಗಿ ಎಲ್ಲರೊಡನೆಯೂ ಮೆಚ್ಚುಗೆಯ ಮಾತುಗಳನ್ನಾಡುವುದನ್ನು ಗಮನಿಸಿದ್ದೀರೋ? ನನ್ನ ಮಗನು PhD ಮಾಡಿ ಈ ವಿಶ್ವವಿದ್ಯಾಲಯದಲ್ಲಿ ಕಲಿಸುತ್ತಿದ್ದಾನೆ, ನನ್ನ ಹುಡುಗನು ಫುಟ್ಬಾಲ್ ಟೀಮಿನಲ್ಲಿದ್ದಾನೆ ಇತ್ಯಾದಿ. ಆದರೆ ಒಂದು ವೇಳೆ ಮಗನು ಸೋತರೆ ಅಥವಾ ತಂಡಕ್ಕೆ ಸೇರಿಸಲ್ಪಡದಿದ್ದರೆ, ಆಗ ತಂದೆಯು ಮೌನವಾಗಿದ್ದು ತನ್ನ ಮಗನ ವಿಚಾರವಾಗಿ ಮಾತನಾಡದೆ ಸುಮ್ಮನಿರುತ್ತಾನೆ. ಆದರೆ ಮೂರ್ಖ ಮಗನು ತಾಯಿಗೆ ದುಃಖ ಎಂಬುದಾಗಿ ನೋಡುವಾಗ ಅಂಥ ಸಮಯಗಳಲ್ಲಿ ತಾಯಿಯು ದುಃಖಿಸುತ್ತಾಳೆ. ತಂದೆ ಆ ಕುರಿತು ಸುಮ್ಮನಿದ್ದು ಅದನ್ನು ಅಸಡ್ಡೆ ಮಾಡುತ್ತಾನೆ. ಆದರೆ ಇದು ಎಂಥ ದುಃಖದ ಸನ್ನಿವೇಶ! ಒಬ್ಬ ಮಗನು ಜ್ಞಾನಿಯಾಗಬಹುದು, ಇಲ್ಲವೇ ಮೂರ್ಖನಾಗಬಹುದು, ಎರಡರಲ್ಲಿ ಒಂದು. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ದುರ್ದ್ರವ್ಯವು ವ್ಯರ್ಥ, ಧರ್ಮವು ಮೃತ್ಯುವಿನಿಂದ ರಕ್ಷಕ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದುಷ್ಟತನದ ದ್ರವ್ಯ ಯಾವ ಪ್ರಯೋಜನವನ್ನೂ ತಾರದು. ತುಂಬ ಆಸ್ತಿ ಸಂಪಾದಿಸಿದರೂ ಕೂಡ ಅದನ್ನು ಇಲ್ಲೇ ಬಿಟ್ಟು ಹೋಗಬೇಕಾಗುತ್ತದೆ. ಅದನ್ನು ಅವರು ತಮ್ಮೊಂದಿಗೆ ಕೊಂಡು ಹೋಗಲಾರರು. ಮಾತ್ರವಲ್ಲದೆ ತಮ್ಮ ಜೀವಿತ ಕಾಲದಲ್ಲಿ ಅವರು ಅದನ್ನು ಅನುಭವಿಸಲಿಕ್ಕೂ ಆಗುವುದಿಲ್ಲ. ಧರ್ಮವು ಮರಣದಿಂದ ಕಾಪಾಡುತ್ತದೆ. ಕ್ರಿಸ್ತನು ನಮಗೆ ಜ್ಞಾನವಾಗಿದ್ದು ಮಾತ್ರವಲ್ಲ, ನೀತಿಯೂ ಆಗಿದ್ದಾನೆ ಮತ್ತು ಆತನನ್ನು ನಂಬುವ ಯಾವನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಹೊಂದುವನು. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಇದನ್ನಾವು ಓದುತ್ತೇವೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ನೀತಿವಂತನನ್ನು ಹಸಿವೆಗೊಳಿಸಾನು, ದುಷ್ಟನ ಆಶೆಯನ್ನು ಭಂಗಪಡಿಸುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಬ್ಬೊಬ್ಬನಿಗೂ ಅನ್ವಯಿಸುವ ಒಂದೊಂದು ಜ್ಞಾನೋಕ್ತಿಯ ಮಾತು ಇದೆಯೆಂದು, ಸತ್ಯವೇದದ ಅನೇಕ ವ್ಯಕ್ತಿಗಳಿಗೆ ಹೋಲಿಕೆಯಾಗುವ ಮಾತುಗಳೂ ಇವೆ ಎಂದು ನಾನು ಹಿಂದೆ ಹೇಳಿದ್ದನ್ನು ನೆನಪಿಸಿಕೊಳ್ಳಿರಿ. ಯೆಹೋವನು ನೀತಿವಂತನನ್ನು ಹಸಿವೆಗೊಳಿಸಾನು ಎಂಬುದನ್ನು ಹೇಳುವಾಗ ಯೋಸೇಫನನ್ನು ನೆನೆಸಿಕೊಳ್ಳಬಹುದು. ಅವನು ಐಗುಪ್ತರಿಗೆ ಮಾರಲ್ಪಟ್ಟಾಗ ತನ್ನ ಜೀವಿತ ಅಂತ್ಯವಾಯಿತೆಂದು, ದೇವರು ತನ್ನಿಂದ ದೂರವಿದ್ದಾನೆಂದು ಅವನು ಭಾವಿಸಿರಬಹುದು. ಆದರೂ ಅವನಿಗೆ ದೇವರಲ್ಲಿ ನಂಬಿಕೆಯಿತ್ತು. ದೇವರು ಅವನನ್ನು ಕೈ ಬಿಡಲಿಲ್ಲವೆಂದು ನಾವು ನೋಡಿದ್ದೇವೆ. ಅವನು ಸೆರೆಮನೆಯಿಂದ ಹೊರತರಲ್ಪಟ್ಟು ಐಗುಪ್ತ ದೇಶಕ್ಕೆ ಪ್ರಧಾನಿಯಾಗುವ ಹಾಗೆ ದೇವರು ಕಾರ್ಯ ಮಾಡಿದನು. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ಜೋಲುಗೈ ದಾರಿದ್ರ್ಯ, ಚುರುಕುಗೈ ಐಶ್ವರ್ಯ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜನರಲ್ಲಿ ಎಂಥ ವೈವಿಧ್ಯವಿರುತ್ತದೆ!
ಕೆಲವು ಕ್ರೈಸ್ತರು ತುಂಬ ಉದಾರಿಗಳಾಗಿರುತ್ತಾರೆ, ಇನ್ನು ಕೆಲವರು ಭಾರಿ ಜಿಪುಣರು. ಈ ರೀತಿ ಜಿಪುಣರಾದವರು ಯಾವಾಗಲೂ ಕೈ ಕಟ್ಟಿದವರಾಗಿಯೇ ಇರುತ್ತಾರೆ, ಯಾವಾಗಲೂ ಕೊರತೆಯಲ್ಲಿರುತ್ತಾರೆ. ಇದಕ್ಕೆ ವಿರುದ್ಧವಾಗಿ ಉದಾರಿಯಾದವನು ಉತ್ತಮ ಜೀವನ ನಡೆಸುತ್ತಾನೆ. ಈ ವಚನವು ಅಬ್ರಹಾಮನಿಗೆ ಹೋಲಿಕೆಯಾಗಿದೆಯಲ್ಲವೇ? ಅವನು ಉದಾರ ಮನಸ್ಸಿನವನಾಗಿದ್ದನು. ಲೋಟನಿಗೆ ಅವನು ಹೇಳಿದ್ದು, ನಿನಗೆ ಬೇಕಾದುದನ್ನು ಆರಿಸಿಕೋ, ನೀನು ಬಿಟ್ಟದನ್ನು ನಾನು ತೆಗೆದುಕೊಳ್ಳುತ್ತೇನೆ ಎಂದು. ಈ ರೀತಿಯಲ್ಲಿ ಸ್ಥಳವನ್ನು ಪಾಲು ಮಾಡಿಕೊಳ್ಳುವವರು ಬಹು ಅಪರೂಪ. ತನಗೆ ಬೇಕಾದುದನ್ನು ಮೊದಲು ಆರಿಸಿಕೊಳ್ಳುವ ಹಕ್ಕು ಅಬ್ರಹಾಮನಿಗಿತ್ತು. ಯೋರ್ದಾನಿನ ಬಯಲು ಸೀಮೆ ಫಲವತ್ತಾದದೆಂದು ಅವನಿಗೆ ಗೊತ್ತಿತ್ತು. ಅದನ್ನು ಆರಿಸಿಕೊಳ್ಳದೇ ಇದ್ದದ್ದು ಅಬ್ರಹಾಮನ ಮೂರ್ಖತನವೆಂದು ಲೋಟನು ಭಾವಿಸಿದ್ದಿರಬಹುದು. ಆದರೆ ಆಯ್ಕೆಯ ಸ್ವಾತಂತ್ರ್ಯ ತನಗೆ ಸಿಕ್ಕಿದ್ದರಿಂದ ಅವನು ಆ ಫಲವತ್ತಾದ ಪ್ರದೇಶವನ್ನೇ ಆರಿಸಿದನು. ಬಹು ಅವಸರವಾಗಿ ಜಾಣತನದಿಂದ ತನಗೆ ಬೇಕಾದ ಉತ್ತಮವಾದದ್ದನ್ನೇ ಆರಿಸಿಕೊಂಡನು. ಆದರೆ ಅಂತ್ಯದಲ್ಲಿ ಎಲ್ಲವನ್ನೂ ಕಳಕೊಳ್ಳಬೇಕಾಯಿತು. ಚುರುಕುಗೈ ಐಶ್ವರ್ಯ ಎಂಬುದಾಗಿ ನೋಡುವಾಗ ಸತ್ಯವೇದದಲ್ಲಿ ಕಾಣುವಂತೆ ಎರಡು ಸಂಗತಿಗಳು ಒಟ್ಟಾಗಿ ಇರಲು ಅಸಾಧ್ಯ. ಅದುವೇ ನಂಬಿಕೆ ಮತ್ತು ಸೋಮಾರಿತನ. ಒಬ್ಬ ಸೋಮಾರಿಯಾದ ಕ್ರೈಸ್ತನು ನಿಜವಾಗಿ ದೇವರಲ್ಲಿ ನಂಬಿಕೆ ಇರುವವನಲ್ಲ. ಶ್ರಮಶೀಲನು ಕೆಲಸ ಮಾಡುತ್ತಾನೆ, ದುಡಿಯುತ್ತಾನೆ. ಇದು ನನಗೆ ಅಪೋಸ್ತಲ ಪೌಲನನ್ನು ಜ್ಞಾಪಕಕ್ಕೆ ತರುತ್ತದೆ. ಕರ್ತನು ಅವನನ್ನು ಕರೆದಾಗ ಖಂಡಿತವಾಗಿಯೂ ಒಬ್ಬ ಸೋಮಾರಿಯನ್ನು ಕರೆಯಲಿಲ್ಲ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ, ಸುಗ್ಗಿಯಲ್ಲಿ ಕೂಡಿಸುವವನು ಬುದ್ಧಿವಂತನು, ಕೊಯ್ಲಿನಲ್ಲಿ ತೂಕಡಿಸುವವನು ನಾಚಿಕೆಗೆಟ್ಟವನು ಎಂಬುದಾಗಿ. ಪ್ರೀತಿಯುಳ್ಳ ದೈವಜನರೇ, ಇಲ್ಲಿ ಇನ್ನೊಂದು ರೀತಿಯ ವಿರೋಧವಾದ ವಿಚಾರಗಳನ್ನು ನೋಡುತ್ತೇವೆ. ಬುದ್ಧಿವಂತನೆಂದು ಕರೆಯಲ್ಪಟ್ಟವನು ಸುಗ್ಗಿಯಲ್ಲಿ ದುಡಿಯುತ್ತಾನೆ, ಸೋಮಾರಿಯಾದವನು ಕೊಯ್ಲಿನ ಕಾಲದಲ್ಲಿ ನಿದ್ದೆ ಮಾಡುತ್ತಾನೆ. ಅವನು ಏನನ್ನೂ ಸಾಧಿಸಲಾರನು. ನನ್ನ ಪ್ರಿಯ ಯೌವನಸ್ಥರೇ, ದೇವರು ನಿಮ್ಮನ್ನು ತರಬೇತುಗೊಳಿಸಿ ತಯಾರು ಮಾಡಬೇಕೆಂದಿದ್ದಾನೆ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮೆಗ್ಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನಾನು ಯೌವನಸ್ಥನಾಗಿದ್ದಾಗ ಒಂದು ಚಿಕ್ಕ ಸಭೆಯ ಸಭಾಪಾಲಕನಾಗಿದ್ದೆ. ನನಗೆ ಇದು ತೃಪ್ತಿ ತರಲಿಲ್ಲ. ಇಲ್ಲಿನದಕ್ಕಿಂತ ಹೆಚ್ಚು ಸೇವೆ ಮಾಡಬೇಕೆಂದು ನಾನು ಆಶಿಸುತ್ತಿದ್ದೆ. ನನಗೆ ಒಬ್ಬ ಒಳ್ಳೆಯ ಪತ್ನಿಯಿದ್ದು ಆಕೆ ನನ್ನ PhD ಡಿಗ್ರಿ ಮುಗಿಸುವಂತೆಯೂ ಬಳಿಕ ದೇವರ ವಾಕ್ಯದ ಅಧ್ಯಯನದಲ್ಲಿ ತೊಡಗುವಂತೆಯೂ ಪ್ರೋತ್ಸಾಹಿಸಿದಳು. ನಾನು ಸಮಯವನ್ನು ಸರಿಯಾಗಿ ಉಪಯೋಗಿಸುತ್ತಿದ್ದೆ. ಆ ದಿನಗಳಿಗಾಗಿ ನಾನು ದೇವರಿಗೆ ಕೃತಜ್ಞನಾಗಿದ್ದೇನೆ. ಮುಂದೆ ನಾನು ದೊಡ್ಡ ಸಭೆಯ ಸಭಾಪಾಲಕನಾದಾಗ ಮತ್ತು ಈ ರೇಡಿಯೋದ ಹಾಗೂ ಇತರ ಸತ್ಯವೇದ ಅಧ್ಯಯನ ಕೂಟಗಳಲ್ಲಿ ತೊಡಗಿಕೊಂಡಾಗ ನನ್ನನ್ನು ಕೆಲವರು ಕೇಳಿದರು, ನಿಮಗೆ ಯಾವಾಗಲೂ ಕೆಲಸವಿರುತ್ತದೆ, ಇದಕ್ಕೆಲ್ಲ ತಯಾರಿ ಯಾವಾಗ ಮಾಡುತ್ತೀರಿ ಎಂದು. ಟೆಕ್ಸಾಸ್ನ ಈ ಸಣ್ಣ ಸಭೆಯಲ್ಲಿ 5 ವರ್ಷಗಳ ಸೇವೆಯಲ್ಲಿದ್ದಾಗ ನಾನು ಆ ಸಮಯವನ್ನು ಅಧ್ಯಯನದಲ್ಲಿ ಕಳೆದೆ ಮತ್ತು ತಯಾರಿಯನ್ನು ಉಪಯೋಗಿಸುವ ಅವಕಾಶ ದೇವರು ಒದಗಿಸಿಕೊಟ್ಟನು. ದೇವರಿಂದ ಉಪಯೋಗಿಸಲ್ಪಡಬೇಕೆಂದು ಬಯಸುವ ಯೌವನಸ್ಥರಿಗೆ ನಾನು ಹೇಳುವುದೇನೆಂದರೆ, ಈಗಿನಿಂದಲೇ ಸಿದ್ಧತೆ ಮಾಡಿರಿ ಎಂಬುದಾಗಿ. ಸುಗ್ಗಿಗಾಗಿ ಕೂಡಿಸುವವನು ಬುದ್ಧಿವಂತನು ಎಂಬುದನ್ನು ನೆನಪಿನಲ್ಲಿಡಿರಿ ಎಂಬುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಜ್ಞಾನೋಕ್ತಿಯಲ್ಲಿನ ಈ ಮಾತುಗಳು ಅದ್ಭುತವೂ ನಿತ್ಯ ಸತ್ಯವೂ ಆಗಿರುತ್ತವೆ. ಈ ಸತ್ಯಗಳು ನಿಮ್ಮನ್ನು ಮೇಲಣ ಸ್ಥಳಗಳಿಗೆ ಏರಿಸುವಂಥದ್ದಲ್ಲ, ಆದರೆ ನಿಮ್ಮ ಊರಿನ ಬೀದಿಗಳಲ್ಲಿಯೇ ನಡೆಯಲು ಸಹಾಯ ಮಾಡುವಂಥವುಗಳು. ಅವುಗಳಿಂದ ನಿಮಗೆ ಉಪಯೋಗವಾಗದಿದ್ದರೆ ಅದು ಅವುಗಳ ತಪ್ಪಲ್ಲ, ಆದರೆ ನಿಮ್ಮಲ್ಲೇ ಏನೋ ತಪ್ಪಿದೆ ಎಂದರ್ಥ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 6ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಶಿಷ್ಟನ ತಲೆ ಆಶೀರ್ವಾದದ ನೆಲೆ, ದುಷ್ಟನ ಬಾಯಿಗೆ ಬಲಾತ್ಕಾರವೇ ಮುಚ್ಚಳ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಹಳೆ ಒಡಂಬಡಿಕೆಯ 2 ವ್ಯಕ್ತಿಗಳ ಚಿತ್ರಣವಿದೆ. ಶಿಷ್ಟನ ತಲೆ ಆಶೀರ್ವಾದದ ನೆಲೆ, ಇದು ಸಮುವೇಲನನ್ನು ನೆನಪಿಗೆ ತರುತ್ತದೆ. ದುಷ್ಟನ ಬಾಯಿಗೆ ಬಲಾತ್ಕಾರವೇ ಮುಚ್ಚಳ, ಇದು ಸೌಲನನ್ನು ಜ್ಞಾಪಿಸುತ್ತದೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ, ಶಿಷ್ಟನ ಸ್ಮರಣೆಯು ಆಶೀರ್ವಾದಕ್ಕಾಸ್ಪದ, ದುಷ್ಟರ ನಾಮವು ನಿರ್ನಾಮ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಿಂದೊಮ್ಮೆ ಪ್ರಸಿದ್ಧರಾಗಿದ್ದು ಈಗ ಮರೆಯಾಗುತ್ತಿರುವ ಕೆಲವು ವ್ಯಕ್ತಿಗಳ ಜ್ಞಾಪಕ ಬರುತ್ತದೆ. ಈ ಕಾಲದ ಜನರು ಇನ್ನೂ 50 ವರ್ಷಗಳಲ್ಲಿ ಜನರ ನೆನಪಿನಿಂದ ಮರೆಯಾಗುತ್ತಾರೆಂದು ನಾವು ನೆನೆಸುತ್ತೇವೆ. ಆದರೂ D.L. ಮೂಡಿಯಂತಹ ದೇವರಿಗಾಗಿ ಸಾಧನೆಗಳನ್ನು ಮಾಡಿದವರನ್ನು ಈಗಲೂ ನೆನೆಸುತ್ತಾರೆ. ಜ್ಞಾನೋಕ್ತಿಗಳು
10ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ, ಜ್ಞಾನ ಹೃದಯನು ಆಜ್ಞೆಗಳನ್ನು ವಹಿಸುವನು, ಹರಟೆಯ ಮೂರ್ಖನು ಕೆಡವಲ್ಪಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹರಟೆ ಎಂದರೆ ಯಾವಾಗಲೂ ಅರ್ಥಹೀನವಾಗಿ ಮಾತನಾಡುತ್ತಲೇ ಇರುವವನು. ಅವನು ತನ್ನ ದೃಷ್ಟಿಯಲ್ಲಿ ಬುದ್ಧಿವಂತನು, ಆದರೆ ಅದಕ್ಕೆದುರಾಗಿ ಜ್ಞಾನವಂತನು ಅಪ್ಪಣೆಗಳನ್ನು ಪಾಲಿಸುತ್ತಾನೆ. ನೆಬುಕದ್ನೆಚ್ಚರನೆಂಬ ರಾಜನನ್ನು ಜ್ಞಾಪಿಸಿಕೊಳ್ಳಿರಿ. ಅವನು ದಾನಿಯೇಲನ ಸಲಹೆಗಳನ್ನು ಕೇಳಿ ಅಭಿವೃದ್ಧಿ ಹೊಂದಿದನು. ಬೆಲ್ಯಚ್ಚರನೆಂಬ ಇನ್ನೊಬ್ಬ ರಾಜನಿದ್ದನು. ಅವನು ಮೂರ್ಖನಾಗಿದ್ದನು. ರಾಜ ಭೋಜನವೊಂದರಲ್ಲಿ ಅವನ ಹಾಗೂ ಅವನ ರಾಜ್ಯದ ಅಂತ್ಯವು ಘೋಷಿಸಲ್ಪಟ್ಟಿತು. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದಲ್ಲಿ ಇದನ್ನು ನಾವು ನೋಡುತ್ತೇವೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ನಿರ್ದೋಷದ ನಡತೆಯವನು ನಿರ್ಭಯವಾಗಿ ನಡೆಯುವನು, ವಕ್ರ ಮಾರ್ಗಿಯು ಬೈಲಿಗೆ ಬೀಳುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಹಿಂದಿನ ಒಂದು ನಾಣ್ಣುಡಿಯಂತೆ ಹೇಳಲಾಗುತ್ತದೆ. ಯಥಾರ್ಥತೆಯು ಮುಖ್ಯ ಸಂಗತಿಯಾಗಿದೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಕಣ್ಣು ಮಿಟುಕಿಸುವವನು ಕಷ್ಟಕರನು, ಧೈರ್ಯದಿಂದ ಗದರಿಸುವವನು ಸಮಾಧಾನಕರನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಮಾತು ಬಹು ಆಸಕ್ತಿಯಾದ್ದಾಗಿದೆ. ಕಣ್ಣು ಮತ್ತು ಬಾಯಿ ಒಂದಕ್ಕೊಂದು ಜೊತೆಯಾಗಿರುತ್ತವೆ. ಒಬ್ಬನು ಮಾತನಾಡುವಾಗ ಕಣ್ಣು ಮಿಟುಕಿಸುವವನಾದರೆ ಅವನ ಮಾತು ನಂಬತಕ್ಕದ್ದಲ್ಲ. ಅವನ ಮಾತು ಮನಸ್ಸು ಒಂದಕ್ಕೊಂದು ಹೊಂದಿಕೆಯಾಗಿರುವುದಿಲ್ಲ. ಹೀಗೆ ಇರುವಾಗ ಅದರಿಂದ ದುಃಖವೇ ಉಂಟಾಗುತ್ತದೆ. ಈ ಮಾತು ಯಾರಿಗೆ ಸೂಚಕವಾಗಿದೆ? ಯೂದನಿಗೆ. ಯೂದನು ಕೊಟ್ಟ ಮುದ್ದು ದ್ರೋಹದ ಮುದ್ದಾಗಿತ್ತು. ಮುದ್ದು ಮಮತೆಯ ಸಂಕೇತವಾಗಿದೆ. ಆದರೆ ಯೂದನು ಆ ರೀತಿಯಲ್ಲಿ ಮಾಡಲಿಲ್ಲ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ, ವಿವೇಕಿಯ ತುಟಿಗಳಿಂದ ಜ್ಞಾನ, ಬುದ್ಧಿಹೀನನ ಬೆನ್ನಿಗೆ ಬೆತ್ತ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಡೀ ಜಗತ್ತೇ ಸೊಲೊಮೋನನ ಜ್ಞಾನವನ್ನು ಕೇಳಲು ಕೂಡಿ ಬರುತ್ತಿತ್ತು. ಆದರೆ ಮೂರ್ಖನಿಗೆ ಬೆತ್ತದ ಏಟೇ ಗತಿ. ಇದು ಸೊಲೊಮೋನನ ಮಗನಾದ ರೆಹಬ್ಬಾಮನನ್ನು ಸೂಚಿಸುತ್ತದೆ. ಅವನು ಪ್ರಾಯಸ್ಥರಾದ ಆಸ್ಥಾನಿಕರ ಬುದ್ಧಿಮಾತಿಗೆ ಕಿವಿಗೊಡದೆ ತನ್ನ ಯುವ ಸ್ನೇಹಿತರ ಮಾತಿಗೆ ಕಿವಿಗೊಟ್ಟನು. 1ನೇ ಅರಸುಗಳು 12ನೇ ಅಧ್ಯಾಯದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಇದರ ಪರಿಣಾಮವಾಗಿ ಅವನ ರಾಜ್ಯವು ಯುದ್ಧಕ್ಕೊಳಗಾಗಿ ಇಬ್ಬಾಗವಾಯಿತು. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 14ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಜ್ಞಾನಿಗಳು ತಿಳಿದ ಸಂಗತಿಯನ್ನು ಹೊರಪಡಿಸುವುದಿಲ್ಲ, ಮೂರ್ಖನ ಭಾಷಣ ಸಮೀಪ ನಾಶನ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜ್ಞಾನಿಯು ಯಾವಾಗಲೂ ತಿಳುವಳಿಕೆಯನ್ನು ಸಂಪಾದಿಸುತ್ತಾ ಇರುತ್ತಾನೆ. ಆದರೆ ಮೂರ್ಖನ ಒಂದು ಕಾಲು ಯಾವಾಗಲೂ ಸಮಾಧಿಯಲ್ಲಿರುತ್ತದೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ, ಶಿಷ್ಟನ ದುಡಿತ ಜೀವಾಸ್ಪದ, ದುಷ್ಟನ ಆದಾಯ ಪಾಪಾಸ್ಪದ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮಾತು ಕಾಯಿನ ಹೇಬೇಲರನ್ನು ನೆನಪಿಗೆ ತರುತ್ತದೆ. ನೀತಿವಂತನ ಪರಿಶ್ರಮವು ಜೀವವನ್ನುಂಟು ಮಾಡುತ್ತದೆ. ಹೇಬೇಲನು ಕುರಿ ಕಾಯುತ್ತಿದ್ದನು ಮತ್ತು ಅವನು ಯಜ್ಞಕ್ಕಾಗಿ ಒಂದು ಕುರಿಮರಿಯನ್ನು ತಂದನು. ದುಷ್ಟನ ಫಲವೋ ಪಾಪವೇ. ಇದು ಕಾಯಿನನ ಚಿತ್ರಣ. ಅವನು ತನ್ನ ಭೂಮಿಯಲ್ಲಿ ಬೆಳೆದ ಫಲಗಳಲ್ಲಿ ಕೆಲವನ್ನು ತಂದನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನದಲ್ಲಿ ಅಪೋಸ್ತಲನಾದ ಪೌಲನು ಹೀಗೆ ಹೇಳಿದ್ದಾನೆ, ಶರೀರಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರೈಸ್ತನ ಜೀವಿತದಲ್ಲಿ ಮರಣವೆಂದರೆ ದೇವರಿಂದ ದೂರವಾಗುವುದು. ಶರೀರಭಾವದವನೊಂದಿಗೆ ದೇವರು ಅನ್ಯೋನ್ಯತೆಯಲ್ಲಿರಲಾರನು. ಶಿಷ್ಟನ ಪರಿಶ್ರಮ ಜೀವಾಸ್ಪದ ಎಂದು ಸತ್ಯವೇದ ಹೇಳುವಾಗ ಅದು ದೇವರೊಂದಿಗಿನ ಅನ್ಯೋನ್ಯತೆಯ ವಿಚಾರವಾಗಿ ತಿಳಿಸುತ್ತದೆ. ಹೇಬೇಲನು ರಕ್ಷಿಸಲ್ಪಟ್ಟವನಾಗಿದ್ದನು. ದುಷ್ಟನ ಫಲವೋ ಪಾಪವೇ. ಇದು ಕಾಯಿನನನ್ನು ಸೂಚಿಸುತ್ತದೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಶಿಕ್ಷೆಯನ್ನು ಕೈಕೊಳ್ಳುವವನು ಜೀವದ ಮಾರ್ಗವನ್ನು ತೋರಿಸುವನು, ಗದರಿಕೆಯನ್ನು ಕೈಕೊಳ್ಳದವನು ಸನ್ಮಾರ್ಗದಿಂದ ತಪ್ಪಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ದಾವೀದನ ಮಗನಾದ ಅಬ್ಷಾಲೋಮನಿಗೆ ಅನ್ವಯವಾಗುತ್ತದೆ. ಅವನು ಗದರಿಕೆಯನ್ನು ಅಂಗೀಕರಿಸುವುದಿಲ್ಲ. ಅವನು ತನ್ನ ತಂದೆಯಿಂದ ಸಿಂಹಾಸನವನ್ನು ಕಸಿದುಕೊಳ್ಳುವ ದೊಡ್ಡದಾದ ತಪ್ಪನ್ನು ಮಾಡುತ್ತಾನೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ,
ಹೊಟ್ಟೆಯಲ್ಲಿ ಹಗೆಯನ್ನಿಟ್ಟುಕೊಂಡು ಕೊಂಡವನು ಸುಳ್ಳುಗಾರ, ಚಾಡಿಗಾರನು ಜ್ಞಾನಹೀನ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಬ್ಬನು ನಿನ್ನ ಸ್ನೇಹಿತನೆಂದು ನಟಿಸಿ ಕೊನೆಗೆ ವೈರಿ ಎಂಬುದಾಗಿ ಕಂಡುಬಂದರೆ ಎಂಥ ಭಯಂಕರ! ಅಂಥವನು ಮೂರ್ಖನೇ ಸರಿ. ಅವನ ನಿಜಗುಣ ಬೇಗದಲ್ಲೇ ಬಯಲಾಗುತ್ತದೆ. ಚಾಡಿ ಹೇಳುವವನು ಕೂಡ ಮೂರ್ಖನೇ. ದೇವರು ಇದರ ಕುರಿತಾಗಿ ಸ್ಪಷ್ಟವಾದ ಅಪ್ಪಣೆ ಕೊಟ್ಟಿರುತ್ತಾನೆ. ಯಾಜಕಾಂಡ ಪುಸ್ತಕ 19ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ, ಪರಿಚಯ ಉಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು ಎಂಬುದಾಗಿ. ಮುಂದಕ್ಕೆ ಯಾಜಕಾಂಡ ಪುಸ್ತಕ 19ನೇ ಅಧ್ಯಾಯ 17ನೇ ವಚನದಲ್ಲಿ ಕೂಡ ಹೀಗೆ ಬರೆದದೆ, ಸಹೋದರನ ವಿಷಯವಾಗಿ ಮನಸ್ಸಿನಲ್ಲಿ ದ್ವೇಷ ಇಟ್ಟುಕೊಳ್ಳಬಾರದು. ನೆರೆಯವನ ದೋಷಕ್ಕೆ ನೀವು ಒಳಗಾಗದಂತೆ ಅವನ ತಪ್ಪನ್ನು ಅವನಿಗೆ ತಿಳಿಸಲೇಬೇಕು ಎಂಬುದಾಗಿ. ಒಬ್ಬನನ್ನು ನೀನು ದ್ವೇಷಿಸುವುದಾದರೆ ಅವನನ್ನು ಹೊಗಳಬೇಡ, ಆದರೆ ಅವನನ್ನು ದೂರಿಕೊಳ್ಳಲೂ ಬಾರದು. ಇದು ಕೂಡ ಸತ್ಯವೇದದ ಒಬ್ಬನನ್ನು ಸೂಚಿಸುತ್ತದೆ. ಯೋವಾಬನು ಅಬ್ನೇರನ ಮಿತ್ರನಂತೆ ನಟಿಸಿದನು. ಅವನನ್ನು ಉಪಾಯವಾಗಿ ಪಟ್ಟಣದ ಹೊರಕ್ಕೆ ಕರಕೊಂಡು ಹೋಗಿ ಬಳಿಕ ಕೊಂದು ಹಾಕಿದನು. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 21ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಶಿಷ್ಟರ ಭಾಷಣ ಬಹುಜನ ಪೋಷಣ, ಬುದ್ಧಿಯ ಕೊರತೆ ಮೂರ್ಖರ ನಾಶನ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಇಸ್ರಾಯೇಲ್ಯರ ಶ್ರೇಷ್ಠ ನ್ಯಾಯಸ್ಥಾಪಕನಾದ ಸಮುವೇಲನು, ಅವನೆದುರಿಗೆ ಮೂರ್ಖ ಅರಸನಾದ ಸೌಲನೂ ನೆನಪಿಗೆ ಬರುತ್ತಾರೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೆಲವರು ಐಶ್ವರ್ಯದ ಸಂಭ್ರಮದಲ್ಲಿ ಬದುಕಿ ತಮ್ಮ ಜೀವನ ಸುಖಕರವೆಂದು ಭಾವಿಸುತ್ತಾರೆ. ಆದರೆ ತಮ್ಮ ಜೀವಿತದ ಅಂತ್ಯಕ್ಕೆ ಬರುವಾಗ ಅವರಿಗೆ ಬದುಕು ಅಸಹನೀಯವಾಗುತ್ತದೆ. ಒಂದು ರಾಜಕೀಯ ಭೋಜನಕೂಟವನ್ನು ಟಿವಿಯಲ್ಲಿ ನೋಡಿದೆ. ಒಂದು ಪಕ್ಷಕ್ಕೆ ಕಾಣಿಕೆ ಕೊಡುವುದಕ್ಕಿದ್ದರು, ಆದರೆ ಆ ಇಡೀ ಗುಂಪಿನಲ್ಲಿ ಯಾರ ಮುಖದಲ್ಲೂ ಸಂತೋಷವಿರಲಿಲ್ಲ. ನಾನು ನೆನೆಸಿದೆ, ಭೋಜನಕೂಟದಲ್ಲಿ ಹಾಸ್ಯದ ಮಾತುಗಳ ನಡುವೆ ಇದ್ದರೂ ಯಾರ ಮುಖದಲ್ಲೂ ಸಂತೋಷವಿಲ್ಲವಲ್ಲ ಎಂದು. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಪ್ರಿಯರೇ, ನೈತಿಕ ಬೋಧನೆಗಳ ವಿಪರೀತಗಳಿಗೆ ಲಕ್ಷ್ಯ ಕೊಡದೆ ಇಷ್ಟ ಬಂದಂತೆ ಜೀವಿಸುವ ಇಂದಿನ ಕ್ರೈಸ್ತನು ದೇವರು ಅವನಿಗೋಸ್ಕರ ಇಟ್ಟಿರುವ ಅನೇಕ ಆಶೀರ್ವಾದಗಳನ್ನು ಕಳಕೊಳ್ಳುತ್ತಿದ್ದಾನೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ, ಅವಿವೇಕಿಗೆ ಕುಯುಕ್ತಿ ವಿನೋದ, ವಿವೇಕಿಗೆ ಜ್ಞಾನ ವಿನೋದ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಯೌವನಸ್ಥನಿಗೆ ಒಂದು ಉತ್ತಮ ಹಿತವಚನವಾಗಿದೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ, ಹಲ್ಲುಗಳಿಗೆ ಹುಳಿಯು, ಕಣ್ಣುಗಳಿಗೆ ಹೊಗೆಯು ಹೇಗೋ ಯಜಮಾನನಿಗೆ ಸೋಮಾರಿಯೂ ಹಾಗೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೀನು ಒಬ್ಬ ಸೋಮಾರಿಯನ್ನು ಕೆಲಸಕ್ಕೆ ಕಳುಹಿಸಿ ಬಳಿಕ ಚಡಪಡಿಸುತ್ತಾ ಅವನಿಗಾಗಿ ಕಾಯುತ್ತೀಯೋ? ಅದು ಹಲ್ಲುಗಳಿಗೆ ಹುಳಿಯಂತೆಯೂ ಕಣ್ಣುಗಳಿಗೆ ಹೊಗೆಯಂತೆಯೂ ಇದೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನಿಗೆ ಭಯಪಡುವವರ ದಿನಗಳಿಗೆ ವೃದ್ಧಿ, ದುಷ್ಟರ ವರ್ಷಗಳಿಗೆ ಕ್ಷಯ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಳೆ ಒಡಂಬಡಿಕೆ ಕಾಲದಲ್ಲಿ ಇದು ಸತ್ಯವಾಗಿತ್ತು. ತನಗೆ ವಿಧೇಯರಾಗುವವರಿಗೆ ದೇವರು ದೀರ್ಘಾಯುಷ್ಯವನ್ನು ವಾಗ್ದಾನ ಮಾಡಿದ್ದಾನೆ. ಈಗ ಈ ವಾಗ್ದಾನವಿಲ್ಲವೋ ಎಂದು ನೀನು ಕೇಳಬಹುದು. ದೇವರು ಈಗ ನಿತ್ಯ ಜೀವದ ವಾಗ್ದಾನ ಮಾಡುತ್ತಾನೆ. ಇದು ಗುಣದಲ್ಲಿಯೂ ಪರಿಮಾಣದಲ್ಲಿಯೂ ಉತ್ತಮವಾದ ಜೀವಿತವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಶಿಷ್ಟರು ಎಂದಿಗೂ ಕದಲರು, ದುಷ್ಟರು ದೇಶದಲ್ಲಿ ನಿಲ್ಲರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಚರಿತ್ರೆಯನ್ನು ಅವಲೋಕಿಸುವ. ಎಲ್ಲ ಪ್ರಸಿದ್ಧ ಜಗತ್ತಿನ ನಾಯಕರು, ಅರಸರು, ಮುಂದಾಳುಗಳು ಎಲ್ಲರೂ ನಾಶವಾಗಿ ಹೋಗಿರುತ್ತಾರೆ. ಫರೋಹನನು, ಕೈಸರನು, ಅಲೆಕ್ಸಾಂಡರನು, ನೆಪೋಲಿಯನ್ನು ಎಲ್ಲರೂ ದಾಟಿ ಹೋಗಿದ್ದಾರೆ. ದುಷ್ಟರು ದೇಶದಲ್ಲಿ ನಿಲ್ಲಲಾರರು ಮತ್ತು ಪ್ರಜಾತಂತ್ರವೂ ಶಾಶ್ವತವಲ್ಲ. ಯಾಕಂದರೆ ಏಕಪ್ರಭುವಿನ ಶಾಶ್ವತ ರಾಜ್ಯವನ್ನು ದೇವರು ಸ್ಥಾಪಿಸಲಿಕ್ಕಿದ್ದಾನೆ. ಯೇಸು ಕ್ರಿಸ್ತನು ಈ ಲೋಕಾಧಿಪತ್ಯವನ್ನು ವಹಿಸಿದಾಗ ಆತನ ಏಕಚಕ್ರಾಧಿಪತ್ಯಕ್ಕೆ
ಸಮಾನವಾದದ್ದು ಯಾವುದೂ ಇರುವುದಿಲ್ಲ. ಸಿಸ್ಟರು ಎಂದಿಗೂ ಕದಲರು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಬೋಧನೆ ಮಾಡಿಯದೆ ಸಿಸ್ಟರು ಎಂದಿಗೂ ಕದಲರು. ನಾವು ಕೂಡ ನಮ್ಮ ಜೀವಿತದಲ್ಲಿ ದುಷ್ಟರಾಗಿರದೆ ದೇವರ ಮಾತಿಗೆ ವಿಧೇಯರಾಗಿ ಸಿಸ್ಟರಾಗಿ ಜೀವಿಸಿ ದೇವರ ಆಶೀರ್ವಾದಕ್ಕೆ ಬಾಧ್ಯರಾಗೋಣ. ಇಂಥ ಜೀವಿತ ಜೀವಿಸುವುದಕ್ಕೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಈ ಲೋಕದಲ್ಲಿ ಎಷ್ಟು ಸಂಪಾದಿಸಿದರೂ ಅದು ಯಾವ ಲೆಕ್ಕಕ್ಕೂ ಬಾರದು. ಒಂದು ದಿನ ಎಲ್ಲವನ್ನು ಬಿಟ್ಟು ಹೋಗಬೇಕು. ದೇವರ ವಿಷಯದಲ್ಲಿ ಆಸಕ್ತಿಯುಳ್ಳವರು ನಿಜವಾದ ಜ್ಞಾನಿಗಳು. ದೇವರು ಸೋಮಾರಿಗಳನ್ನು ಕರೆಯುವುದಿಲ್ಲ. ದೇವರ ಆಶೀರ್ವಾದವು ವ್ಯಸನವನ್ನು ಸಹಿಸುವುದಿಲ್ಲ. ಆದ್ದರಿಂದ ಆತ್ಮಿಕ ಆಶೀರ್ವಾದಗಳಿಂದ ತುಂಬಿಸಲ್ಪಟ್ಟು ದೇವ ಭಯಭಕ್ತಿಯ ಜೀವಿತವನ್ನು ನಾವೆಲ್ಲರೂ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಳು ದೇವರೇ, ನಿನ್ನ ಜೀವವುಳ್ಳ ವಾಕ್ಯಗಳ ಮೂಲಕವಾಗಿ ನೀನು ನಮಗೆ ತಿಳಿಸಿದ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಾವು ಸೋಮಾರಿಗಳು ಆಗಿರದೆ ಜಿಪುಣರೂ ಆಗಿರದೆ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಅವರವರು ಇರುವಂಥ ಸ್ಥಳದಲ್ಲಿ ನೀನು ಆಶೀರ್ವದಿಸಬೇಕಾಗಿ ಬೇಡುತ್ತೇವೆ. ಯಾರ್ಯಾರು ಕಷ್ಟದಲ್ಲಿದ್ದಾರೋ ಸಹಾಯ ಮಾಡು. ಅನಾರೋಗ್ಯದಲ್ಲಿದ್ದಾರೋ ಅವರನ್ನು ಕರುಣಿಸಿ ಆರೋಗ್ಯವನ್ನು ಕೊಟ್ಟು ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಮಾಡಿದ ಅಮೂಲ್ಯವಾದ ಕರೆಗಳಿಗಾಗಿ ವಂದನೆಗಳು. ಈ ಕಾರ್ಯಕ್ರಮವನ್ನು ಇತರರಿಗೆ ತಿಳಿಯಪಡಿಸಿರಿ, ಬೆಂಬಲಿಸಿರಿ. ದಿನಾಲು ಮಿಸ್ ಕಾಲ್ ನೀಡಿ ಸೇವೆಯನ್ನು ಪ್ರೋತ್ಸಾಹಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.